ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಈಸಿ ವ್ಲಾಗ್ಸ್. ಏನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಈ ಥರ ಎದ್ದು ನಿಂತ್ಕೊಂಡಿದ್ದೀನಿ, ಅದು ಕಣ್ಣೆಲ್ಲ ರೆಡ್ ಆಗಿದೆ ಅಂದ್ಕೊಂಡ್ರೆ ಕೆಲಸ ಚೇಂಜ್ ಮಾಡಿದ್ದೀನಿ. ಹೊಸ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ಶಿಫ್ಟ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಬೆಳಿಗ್ಗೆ ಎದ್ದೋಗೋದಕ್ಕೆ. ಬಟ್ ಬೇರೆ ಆಪ್ಷನ್ ಇಲ್ಲ, ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋದಲ್ವ. ಸೊ ಎದ್ದು ರೆಡಿ ಆಗ್ತಾಯಿದ್ದೆ. ಇವಾಗ ಟೈಮ್ ಬಂದು 6:30. ರಿಂಗ್ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ಅದಕ್ಕೆ ಇಷ್ಟು ಬೆಳಗ್ಗೆ ಕಾಣಿಸ್ತಾ ಇದೆ. ನೆನ್ನೆ ಫುಲ್ ಮಳೆಲಿ ನೆಂದೆ ಆಯಿತಾ ಬರ್ತಾ. ನೋಡಿ ನನ್ನ ಕೂದಲೆಲ್ಲ ಹೆಂಗೆ ಆಗ್ಬಿಡಿದೆ. ಸೊ ಐ ಥಾಟ್ ಇವತ್ತು ಸ್ವಲ್ಪ ಸ್ಟೈಲ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಲೆಟ್ ಮಿ ಯೂಸ್ ಮೈ ಡೈಸನ್. ಆಮೇಲೆ ಏನಿದು ಮಾರ್ಕ್ಸ್ ಅಂತೆಲ್ಲ ಕೇಳಿಬಿಡಿ ಆಯಿತಾ ದಯವಿಟ್ಟು. ಇದೆಲ್ಲ ಸೊಳ್ಳೆ ಕತ್ತಿ ಆಗಿರೋದು, ಜಸ್ಟ್ ಮಸ್ಕಿಟೋಸ್. ಆಲ್ಸೋ ನನ್ನ ಕಣ್ಣು ಯಾಕೆ ಇಷ್ಟು ರೆಡ್ ಕಾಣಿಸ್ತಾ ಇದೆ? ಪ್ರಾಬಬ್ಲಿ ನಾನು ಮೇ ಬಿ ಮಾಡ್ಕೊಂಡಿದ್ದು ಲೇಟ್ ಆಯಿತು, ಏನೋ ಗೊತ್ತಿಲ್ಲ. ಸ್ಪಾರ್ಕೇ ಇಲ್ಲ. ಇವತ್ತು ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಐ ಥಾಟ್ ನನ್ನ ಹೊಸ ಆಫೀಸ್ ಸ್ಟೋರ್ ತೋರಿಸೋಣ. ನನಗೆ ಗೊತ್ತಿಲ್ಲ ಅವ್ರ ಮುಂದೆ ಎಲ್ಲ ನಿಂತ್ಕೊಂಡು ಮಾತಾಡೋಷ್ಟು ಐ ಎಮ್ ಸ್ಟ್ರಾಂಗ್ ಬೋಲ್ಡ್ ಅಂತ. ಬಟ್ ಇಲ್ಲಿಂದ ಆಫೀಸಿಗೆ ಹೇಗೆ ಹೋಗ್ತೀನಿ ಅನ್ನೋದು ನಾನು ತೋರಿಸ್ತೀನಿ ಅಂತ. ಇವತ್ತು ನನ್ನ ಜೂನಿಯರ್ ಬರ್ತಿದ್ದಾರೆ ನನ್ನ ಪಿಕ್ ಮಾಡೋದಕ್ಕೆ. ಆಮೇಲೆ ಸಿಗೋಣ. ಇವತ್ತು ಬ್ರೇಕ್ಫಾಸ್ಟ್ ಏನಿರ್ಬೋದು ಹೇಳಿ? ಮ್ಯಾಂಗೋ. ಇಷ್ಟ ನನ್ನ ಬ್ರೇಕ್ಫಾಸ್ಟು. ಇನ್ನು ಆಫೀಸಿಗೆ ಹೋಗಿ ಲಂಚ್ ಮುಗಿಸಿ ಮನೆಗೆ ಬಂದು ನಾನು ಅಡುಗೆ ಮಾಡಿ ತಿಂದರೆ ಅಷ್ಟೇ. ನಾನು ಹೇಗೆ ಟ್ರಾವೆಲ್ ಮಾಡ್ಕೊಂಬಂದೆ ಅಂತ ರೆಕಾರ್ಡ್ ಮಾಡೋದೇ ಮರ್ತೋಯ್ತು. ಇದು ನನ್ನ ಬಿಲ್ಡಿಂಗ್ ಎಂಟ್ರಿ. ನಾನಿರೋದು ಮಾನ್ಯತಾ ಕಾರ್ಲಿ ಬಿಲ್ಡಿಂಗಲ್ಲಿ, ಇಫ್ ಯು ಗೈಸ್ ನೋ. ಇಲ್ಲಿ ಎಂಟರ್ ಆಗಿದ ತಕ್ಷಣ ನಾನು 4th ಫ್ಲೋರಿಗೆ ಹೋಗೋದತ್ತು. ಅಲ್ಲಿ ಯೂಶ್ವಲಿ ನಾನು ಯಾವಾಗಲೂ ಸೆಕ್ಯೂರಿಟಿ ಅಥವಾ ರಿಸೆಪ್ಷನಿಸ್ಟ್ನ ಮಾತಾಡಿಸ್ಕೊಂಡು ಆಮೇಲೆ ಹೋಗ್ತೀನಿ. ಅದೆಲ್ಲ ರೆಕಾರ್ಡ್ ಆಗಿಲ್ಲ. ಇದು ನನ್ನ ಆಫೀಸ್ ಆ್ಯಕ್ಚುಯಲ್ ಎಂಟ್ರಿ. ಫ್ಲೋರ್ ತುಂಬ ಖಾಲಿ ಇರುತ್ತೆ, ಬಿಕಾಸ್ ನಾನು ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ. ಅರ್ಲಿ ಮಾರ್ನಿಂಗ್ ನನಗೆ ಅಂದರೆ ಆಲ್ಮೋಸ್ಟ್ ನಾನು 8:39 ಅಷ್ಟರಲ್ಲಿ ರೀಚ್ ಆಗ್ತೇನೆ. ರೀಚ್ ಆಗಿದ ತಕ್ಷಣ ಆಫ್ಕೋರ್ಸ್ ಒಂದು ಫಿಟ್ ಚೆಕ್ ಮಾಡಲೇಬೇಕಲ್ಲ, ಎಲ್ಲ ಹುಡುಗಿಯದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಒಂದು ಫಿಟ್ ಚೆಕ್ ಮಾಡಿ ಅದಾದಮೇಲೆ ಕಾಫಿ ಟೀ ಈ ಥರ ಏನಾದರೂ ಒಂದು ಬ್ರೇಕ್ ತೊಗೊತೀನಿ. ನಾನು ಯೂಶ್ವಲಿ ಮಾರ್ನಿಂಗ್ ಗ್ರೀನ್ ಟೀ ಕುಡಿತೀನಿ. ಸೊ ಗ್ರೀನ್ ಟೀ ತೊಗೊಂಡು, ಲಿಪ್ಟನ್ ಗ್ರೀನ್ ಟೀ ತೊಗೊಂಡು ಐ ವಿಲ್ ಸಿಟ್ ದೇರ್ ಫಾರ್ ಸಮ್ ಟೈಮ್. ಆರಾಮಾಗಿ ಕೂತ್ಕೊಂಡು. ನನ್ನ ಬಿಲ್ಡಿಂಗ್ ಆಪೋಸಿಟ್ ಸಿಕ್ಕಾಪಟ್ಟೆ ಗ್ರೀನರಿ ಇದೆ. ನಮ್ದು ಇರೋದೇ ಒಂಥರ ಕಾಡು ಮಧ್ಯೆ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆ ವ್ಯೂನ ನೋಡಿಕೊಂಡು ಸ್ವಲ್ಪ ಹೊತ್ತು ಒಂದು 5-10 ಮಿನಿಟ್ಸ್ ಆ ಟೀ ಕುಡಿದು ನಾನು ವಾಪಸ್ ಹೋಗ್ತೀನಿ. ಪ್ಯಾಂಟ್ರಿಯಲ್ಲಿ ಕೂಡ ನೋಡ್ಬೋದು, ಯಾರೂ ಇಲ್ಲ, ಬಿಕಾಸ್ ಅದು ನಾನೊಬ್ಬಳೇ ಹೋಗಿರ್ತೀನಿ. ಆ್ಯಂಡ್ ನಾನು ಆಫೀಸಿಗೆ ಹೋದ್ಮೇಲೆ ನನ್ನದೇ ಸಪ್ರೇಟ್ ಡೆಸ್ಕ್ ಇದೆ. ಐ ಸ್ಟಾರ್ಟ್. ಮತ್ತು ನನಗೆ ಇನ್ನೊಂದು ಏನು ಅಭ್ಯಾಸ ಅಂದರೆ, ಆ ಬೋರ್ಡ್ ಇದೆಯಲ್ಲ, ವೈಟ್ ಬೋರ್ಡ್, ಅದ್ರ ಮೇಲೆ ಏನಾದರೂ ಎವ್ರಿ ಡೇ ಬರ್ತಿರ್ತೀನಿ. ಆ್ಯಂಡ್ ಅವತ್ತು ನಾನು ಡ್ರಿಂಕ್ ವಾಟರ್ ಆ್ಯಂಡ್ ದೆನ್ ಸೇವ್ ವಾಟರ್, ಬಿಕಾಸ್ ನನ್ನ ಕಂಪನಿ ಲೆಟ್ಸ್ ಆಲ್ ವಾಟರ್ ಅಂತ ಇರೋದ್ರಿಂದ ಐ ರೋಟ್ ದ್ಯಾಟ್. ಅದನ್ನು ಹಾಗೆ ಇಟ್ಟಿದ್ದೀನಿ. ಜಾಯ್ನ್ ಆಗಿದ ತಕ್ಷಣ ಆ್ಯಸ್ ಯೂಶುವಲ್ ನಾರ್ಮಲ್ ಮಾರ್ನಿಂಗ್ ಮೀಟಿಂಗ್. ಅದಾದಮೇಲೆ ಮಧ್ಯ ನನಗೆ ತುಂಬ ನೀರು ಕುಡಿತೀನಿ. ನೀವು ಕೂಡ ನೀರು ಕುಡಿಯೋದನ್ನ ಮಿಸ್ ಮಾಡಬೇಡಿ. ಮತ್ತು ನಾನು ಎವ್ರಿ ಟೈಮ್ ಬಿಸಿನೀರೇ ಕುಡಿಯೋದು, ಅದೇನೋ ಗೊತ್ತಿಲ್ಲ, ನನಗಂತೂ ಅದೇ ಅಭ್ಯಾಸ ಆಗ್ಬಿಡಿದೆ. ಸಿಕ್ಕಾಪಟ್ಟೆ ಬಿಸಿನೀರು ಕುಡಿತಾನೆ ಇರ್ತೀನಿ. ಅದಾದಮೇಲೆ ಒಂದು ಸ್ಮಾಲ್ ಬ್ರೇಕ್, ನೀರು ತೊಗೊಂಡು ವ್ಯೂ ನೋಡಿಕೊಂಡು ಈಚೆಗಡೆ ಕೂತ್ಕೊತೀನಿ. ಒಂದು 5-10 ಮಿನಿಟ್ಸ್ ಕೂತ್ಕೊತೀನಿ. ಇದು ನನ್ನ ರೂಟೀನ್ ಆಗಿರುತ್ತೆ. ಸ್ಟಾರ್ಟ್ ಮಾಡ್ತೀನಿ. ನನಗೆ ಕ್ಲೈಂಟ್ಸ್ ಜೊತೆ ಮಾತಾಡೋದು ತುಂಬ ಇರುತ್ತೆ. ಐ ಡೋಂಟ್ ವರ್ಕ್ ಫಾರ್ ಕಾಲ್ ಸೆಂಟರ್, ಬಟ್
ಈಗ ಜಾಯ್ನ್ ಆಗಿರೋ ಕೆಲಸದಲ್ಲಿ ಮೀಟಿಂಗ್ಸ್ ಎಲ್ಲ ತುಂಬ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸಿ ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದರೆ ಇದು ಆವತ್ತು ನಾನು ಹೋಗಿದ್ದಿನ ಸ್ಟಾಲ್ಸ್ ಹಾಕಿದ್ರು, ತುಂಬ ಸ್ಟಾಲ್ಸ್ ಇತ್ತು, ಬಟ್ಟೆ ಮತ್ತು ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಮಕ್ಕಳು ಬಟ್ಟೆ. ಊಟ ಆಗಿದ ತಕ್ಷಣ ಒಂದು ವಾಕ್ ಮುಗಿಸಿ ಆಮೇಲೆ ಮನೆಗೆ ಬರ್ತೀನಿ. ಇಷ್ಟೇ. ನಾನು ಜಾಗಿಂಗ್ ಹೋಗ್ತಾ ಇದ್ದೀನಿ ಸರ್. ಸೊ ನಾನು ಫಸ್ಟು ಜಿಮ್ಮಿಗೆ ಹೋದೆ, ಆಮೇಲೆ ಯೋಗ ಕ್ಲಾಸಿಗೆ ಹೋದೆ, ಇವಾಗ ವಾಕಿಂಗು ಜಾಗಿಂಗ್ ಅಂತ ಹೋಗ್ತಾ ಇದ್ದೀನಿ. ನೋಡುವ ಇನ್ನೂ ಏನೇನು ಟ್ರೈ ಮಾಡ್ತೀನಿ ನಾನು ಅಂತ. ಬಂದು ಮುಖ ಕೂಡ ತೊಳೆದಿಲ್ಲ. ಎನಿವೇ ಇವಾಗ ಫುಲ್ ಕಂಪ್ಲೀಟಾಗಿ ಸ್ವೆಟ್ ಆಗ್ತೀನಿ ಅಂದ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀನಿ. ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ನೀರು ಕುಡಿದು ಹೋಗ್ತಿದ್ದೀನಿ. ಬನ್ನಿ ಹಿಂಗೆ ಎಷ್ಟು ದೂರ ವಾಕಿಂಗ್ ಹೋಗ್ತೀನಿ, ಜಾಗಿಂಗ್ ಹೋಗ್ತೀನಿ ಅಂತ ತೋರಿಸ್ತೀನಿ. ಇಟ್ಸ್ ಬೀನ್ ಆನ್ ಅವರ್, ಇನ್ನೂ ವಾಕ್ ಮಾಡ್ತಾನೆ ಇದ್ದೀನಿ. ಐ ಆಮ್ ಸ್ವೆಟ್ಟಿಂಗ್ ಲೈಕ್ ಬಿಗ್. ಯೂಶ್ವಲಿ ನಾನು ಸ್ವೆಟ್ ಆಗಲ್ಲ, ಬಟ್ ಓ ಮೈ ಗಾಡ್, ಇನ್ನೊಂದು 10 ನಿಮಿಷ ವಾಕ್ ಮಾಡಿ ಜಾಗ್ ಮಾಡಿ ಐ ವಿಲ್ ಹೆಡ್ ಬ್ಯಾಕ್ ಹೋಮ್. ಸಿ ದಿಸ್ ಇಸ್ ಹೌ ಬ್ಯೂಟಿಫುಲ್ ದ ಪಾರ್ಕ್ ಇಸ್. ಎಷ್ಟು ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಗ್ರೀನರಿ ಇದೆ. ಫೈನಲಿ ಮನೆಗೆ ಬಂದೆ. ಟೈಮ್ ಬಂದು 7:09 ಇವಾಗ. ಕರೆಕ್ಟಾಗಿ 7ಗೆ ಬರ್ತೀನಿ. 6ಗೆ ಹೋಗಿ 1 ಅವರ್ ಪ್ರಾಪರ್ ವಾಕು ಜಾಗು, ಏನೂ ರೆಸ್ಟ್ ಮಾಡಲ್ಲ, ಕಂಟಿನ್ಯೂಸ್ ವಾಕಿಂಗ್ ಜಾಗಿಂಗ್ ಮಾಡ್ತೀನಿ. ಅದನ್ನು ಬಿಟ್ಟು ಯೂಶ್ವಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ನಂಗೆ ಅಟ್ಲೀಸ್ಟ್ 1 ಟೈಮ್ ಆದರೂ ಕಾಫಿ ಕುಡಿಲೇಬೇಕು ಅಂತ ಅನಿಸುತ್ತೆ, ಆಯಿತಾ. ಸೊ ಮಾರ್ನಿಂಗ್ ಗ್ರೀನ್ ಟೀ ಅದು ಇದು ಏನಾದರೂ ಕುಡಿದ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಸಂಜೆ ಆಫ್ಟರ್ ವಾಕ್, ಐ ನೋ ನೀವೆಲ್ಲ ಹೇಳ್ಬೋದು ಇಟ್ ಇಸ್ ನಾಟ್ ಹೆಲ್ತಿ ಅದು ಇದು ಅಂತ, ಬಟ್ ಸಿನ್ಸ್ ಐ ಆಮ್ ಅ ಕಾಫಿ ಪರ್ಸನ್ ಐ ನೋ ಹೌ ಹಾರ್ಡ್ ಇಟ್ ಈಸ್ ಅಂತ. ಸೊ 1 ಗ್ಲಾಸ್ ಕಾಫಿ ಮಾಡಿ 1 ಬನ್ ತೊಗೊಂಡು ತಿಂದು ಸಮಾಧಾನ ಮಾಡಿಕೊಂಡು ದೆನ್ ಐ ವಿಲ್ ಸ್ಟಾರ್ಟ್ ಕುಕ್ಕಿಂಗ್. ಬಟ್ ಇವತ್ತು ಮ್ಯಾಂಗೋ ತಿಂತಾ ಇದ್ದೀನಿ. ಫ್ರೆಶ್ ಕೂಡ ಆಗಿಲ್ಲ, ಹಸಿವಾಗ್ತಾಯಿದೆ. ನನ್ನ ಮುಖದಲ್ಲಿ ಬೆವರು ನೋಡ್ಬೋದು ನೀವು. ಯೂಶ್ವಲಿ ನಾನು ಸ್ವೆಟ್ ಆಗೋಲ್ಲ, ಬಟ್ ಈ ಥರ ಸ್ವೆಟ್ ಆಗ್ತಾಯಿದ್ದೀನಿ ಇವತ್ತು. ಮ್ಯಾಂಗೋ ತಿಂತಾಯಿದ್ದೀನಿ. ಈ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಎವ್ರಿ ಡೇ ನಮ್ಮ ಮನೇಲಿ ಇರುತ್ತೆ, ಬಿಕಾಸ್ ನಮ್ಮದೇ ಮರದಾಗಿರೋದ್ರಿಂದ ನನಗೆ ಹೆವಿ ಇಷ್ಟ ಆಗುತ್ತೆ. ಓಕೆ, ಗೊತ್ತಿಲ್ಲ ನನಗೆ ಇವತ್ತಿನ್ನೂ ಎಷ್ಟು ವೀಡಿಯೋ ಮಾಡ್ತೀನಿ, ಎಷ್ಟು ಮಾಡ್ಬೋದು ಅಂತ. ಪ್ರಾಬಬ್ಲಿ ನಾನೇನಾದರೂ ಅಡುಗೆ ಮಾಡೋದು ವೀಡಿಯೋ ತೋರಿಸ್ತಾ ಇಲ್ಲ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ, ಐ ನೋ ಈ ವಿಡಿಯೋ ತುಂಬ ಬೋರಿಂಗ್ ಆಗಿತ್ತು ನಿಮಗೆ ಅದೆಲ್ಲ ಅಂತ, ಬಟ್ ನನ್ನ ಮೆಮೊರಿಗೋಸ್ಕರ ನಾ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ until next time, see you, bye.